ವರ್ಷದಿಂದ ಭರವಸೆ ಇದುವರೆಗೂ ಮಾಡಿಲ್ಲ. ಗೋ ಬ್ಯಾಕ್ ಅಮಿತ್ ಶಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ಮಾಡಿದ್ರೆ ಆ ರೀತಿ ಗೋ ಬ್ಯಾಕ್ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷರು ಯಾರು ನೆಲದ ಮೇಲೆ ಇರೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷರು ಏನ್ ಭರವಸೆಗಳು ಕೊಟ್ಟಿದ್ರು ಯಾವ ರೀತಿ ಅದನ್ನ ಈಡೇರ್ತಾನೆ ಇವತ್ತು ಕಾಲಹರಣ ಮಾಡ್ತಾ ಇದ್ದು ಒಂದು ಭಾಗ. ಬಟ್ ಈಗೇನ್ ತನ್ನ ಗಮನಕ್ಕೆ ತಂದಿದ್ರೆ ಖಂಡಿತ ಅವ್ರು ಬಂದಂತ ಸಂದರ್ಭದಲ್ಲಿ ಮನೆ ಗೃಹ ಸಚಿವರ ಗಮನಕ್ಕೆ ಖಂಡಿತ ತರ್ತೇವೆ ಅದನ್ನ. ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಕಡೆ ನಮ್ದೊಂದು ರಾಷ್ಟ್ರೀಯ ಪಕ್ಷ, ಯಾವತ್ತು ಪಕ್ಷ ಯಾವತ್ತು ಏನ್ ಬೇಕಾದ್ರೂ ನಿರ್ಧಾರವನ್ನ ಮಾಡಬಹುದು. ಈಗಾಗಲೇ ನನ್ನ ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ರಾಜ್ಯದಿಂದ ಪ್ರವಾಸ ಮಾಡಿ ಸಂಘಟನೆ ಕೆಲಸನ ಮಾಡ್ತಾ ಇದ್ದೇವೆ. ಯಾವುದೇನು ಶಾಶ್ವತ ಏನಲ್ಲ. ಒಂದೊಂದು ರಾಷ್ಟ್ರೀಯ ಪಕ್ಷ ಅಂತ ತೀರ್ಮಾನ ಮಾಡ್ತದೆ ಅದು ನಾವು ಭದ್ರಾಗಿರ್ಬೇಕಾಗ್ತದೆ. ಇಲ್ಲಿ ಬೇರೆ ವಿಚಾರ ಇದ್ರೆ ಹೇಳಿ. ಶಕ್ತಿಯನ್ನ ಹೆಚ್ಚಿಸಲಿಕ್ಕಾಗಿ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಮಧ್ಯ ಕರ್ನಾಟಕ ಭಾಗ ಚಿತ್ರದುರ್ಗದಲ್ಲಿ ಇದನ್ನ ಟೇಕ್ ಆಫ್ ಮಾಡ್ತಾ ಇದ್ದಾರೆ. ಸನ್ಮಾನ ಯಡಿಯೂರಪ್ಪನವರು ಕಳೆದ 5 ದಶಕಗಳಿಂದ ಈ ನಾಡಿನಲ್ಲಿ ಅವರು ಮಾಡಿರತಕ್ಕಂತ ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತ ಪೀಡಿತ ಸಮುದಾಯಗಳ ಪರವಾಗಿ ಯಾವ ರೀತಿ ಹೋರಾಟಗಳನ್ನು ಮಾಡಿಕೊಂಡಿದ್ದು ಬಂದಿದ್ದಾರೆ. ಇದು ಇಂದಿನ ಯುವ ಪೀಳಿಗೆಗೆ ಮತ್ತೆ ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಒಂದು ಮಾದರಿ. ಇವತ್ತು ಈ ಕಾರ್ಯಕ್ರಮದ ಮುಖೇನ ಮತ್ತೊಮ್ಮೆ ಆ ಹೋರಾಟದ ಕಿಚ್ಚು ರಾಜ್ಯದಲ್ಲಿ ಬರಬೇಕು. ಎಲ್ಲರಲ್ಲೂ ಕೂಡ ಇಂದಿನ ಯುವಕರಲ್ಲಿ, ರಾಜಕಾರಣಿಗಳಲ್ಲಿ ಆ ಹೋರಾಟದ ಕಿಚ್ಚು ಬರಬೇಕು ಮತ್ತು ಪ್ರಾಮಾಣಿಕವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಆಗ್ಬೇಕು. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಯಾವತ್ತೂ ಕೂಡ ಗುರುತಿಸ್ಕೊಂಡಿಲ್ಲ. ಈ ನಾಡಿನ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನ ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತೇಳಿ ಗುರುತಿಸಿದ್ದಾರೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಪರಿಶ್ರಮದಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಘಟನೆಯನ್ನ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇವತ್ತು ಎಲ್ರಿಗೂ ಕೂಡ ಅವರೊಂದು ಪ್ರೇರಣಾ ಶಕ್ತಿ. ಹಾಗಾಗಿ ಇವೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಯಡಿಯೂರಪ್ಪನವರು ಯಡಿಯೂರಪ್ಪನವರು ಆ ಹೆಸರು ಕೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ರೋಮಾಂಚನ ಆಗ್ತದೆ ನಮ್ಮ ಕಾರ್ಯಕರ್ತರಿಗೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಜನರಿಗೂ ಕೂಡ ಒಂದು ರೀತಿ ಪ್ರೇರಣಾ ಶಕ್ತಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೂಡ ಯಡಿಯೂರಪ್ಪನವರು ಅಗ್ರಗಣ್ಯ ನಾಯಕರು ಕೂಡ ಹೌದು. ಅದು ನಾವು ಯಾರು ಕೂಡ ಅಲ್ಲಗಳಿದ್ದಕ್ಕೆ ಸಾಧ್ಯ ಅಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಇದೆ. ಯಡಿಯೂರಪ್ಪನವರ ಶಕ್ತಿಯನ್ನು ಕೂಡ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಪಕ್ಷನ ಸಂಘಟನೆ ಮಾಡಬೇಕು. ಆ ನಿಟ್ಟಿನ ಈಗಾಗಲೇ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಬಿಡೋಣ, ಈಗೆಲ್ಲ ಚರ್ಚೆ ಏನಪ್ಪ, ಕನಿಷ್ಠ 8 ರಿಂದ 10 ಲಕ್ಷ ಜನ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಸ್ ಸರ್. ಏನಣ್ಣ ನೋಡಿ, ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಡಿಯೂರಪ್ಪನವರು ಕೂಡ ಭಾರತೀಯ ಜನತಾ ಪಾರ್ಟಿಗೆ, ಸಂಘಟನೆಗೆ ಸರ್ವಸ್ವವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಪಕ್ಷವು ಕೂಡ ಯಡಿಯೂರಪ್ಪನವ್ರಿಗೆ ಎಲ್ಲವನ್ನೂ ಕೂಡ ನೀಡಿದೆ. ಯಡಿಯೂರಪ್ಪನವರು ಬಹಿರಂಗವಾಗಿ ಇವೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಪಕ್ಷದಿಂದ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ. ಹಾಗಾಗಿ ಯಡಿಯೂರಪ್ಪನವರು ಅವ್ರದೇ ಆದಂತ ಕೊಡುಗೆಯನ್ನು ಪಕ್ಷಕ್ಕೆ ನೀಡಿದ್ದಾರೆ. ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ ರಾಜಕೀಯ ಪಯಣ 50 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಅಭಿನಂದಿಸಬೇಕು. ಆ ಹೋರಾಟಗಾರನ ಎಲ್ಲರೂ ಕೂಡ ಮನಪೂರ್ವಕ ನಾವು ಅಭಿನಂದಿಸಬೇಕು ಅಂತ ಹೇಳಿ ಎಲ್ಲ ಹಿರಿಯರು, ಗುರುಗಳು ಎಲ್ಲ ಕೂತು ನಿಶ್ಚಯ ಮಾಡಿದಂತ ಸಂದರ್ಭದಲ್ಲಿ ಮೇ 9ನೇ ತಾರೀಕು ಈಗಾಗಲೇ ನಿಶ್ಚಯ ಆಗಿರುವಂತಹ ಮೇ 9ನೇ ತಾರೀಕು ಚಿತ್ರದುರ್ಗ ನಗರದಲ್ಲಿ ಮುರುಘಾ ಮಠ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಯಡಿಯೂರಪ್ಪನವರ BS ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನ ಆಯೋಜನೆ ಮಾಡಿದ್ದೇವೆ.
ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ನಮ್ಮ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾಡಿನ ಎಲ್ಲ ಜಗದ್ಗುರುಗಳು, ಹರಗುರು ಚರಮೂರ್ತಿಗಳು ಆ ಒಂದು ವೇದಿಕೆಯಲ್ಲಿ ಇರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 8 ರಿಂದ 10 ಲಕ್ಷ ಅಭಿಮಾನಿಗಳು ಆ ಕಾರ್ಯಕ್ರಮಕ್ಕೆ, ಅಭಿಮಾನೋತ್ಸವಕ್ಕೆ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಹಿಂದಿನ ದಿನ ಅಂದ್ರೆ 8ನೇ ತಾರೀಕು ಸಂಜೆ ಪುರ ಪ್ರವೇಶವನ್ನ ಸನ್ಮಾನ್ಯ BS ಯಡಿಯೂರಪ್ಪರು ಮಾಡೋರಿದ್ದಾರೆ. ಸಂಜೆ 5 ಗಂಟೆಗೆ ಚಿತ್ರದುರ್ಗ ನಗರದಲ್ಲಿ ಅಂದ್ರೆ ಯಾವ ರೀತಿ ದಸರಾ ಮೆರವಣಿಗೆ ಇರ್ತದೆ, ಕಲಾ ತಂಡಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ, ಟ್ಯಾಬ್ಲೋಗಳು ಎಲ್ಲವೂ ಕೂಡ ಅಂದ್ರೆ ಒಂದು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಒಂದು ಪುರ ಪ್ರವೇಶವು ಕೂಡ 8ನೇ ತಾರೀಕು ಸಂಜೆ ಆಗ್ತದೆ. 9ನೇ ತಾರೀಕಿನ ಕಾರ್ಯಕ್ರಮ ನನಗನ್ನಿಸ್ದಾಗೆ ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಮಾಜದ ವಿವಿಧ ಸಮಾಜದ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖೇನ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ, BS ಯಡಿಯೂರಪ್ಪನವ್ರನ್ನ ಅಭಿನಂದಿಸುವಂತಹ ಅಭಿಮಾನೋತ್ಸವ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ನೆರವೇರಲಿದೆ. ಬೆಳಗ್ಗೆ 11:11ವರೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಸುಮಾರು 11:30, 11:45ಗೆ ವೇದಿಕೆಗೆ ಬರ್ತಾರೆ. 1:30, 2 ಗಂಟೆ ತನಕ ಅವ್ರು ಇರ್ತಾರೆ. ಬಹುಶಃ 2:02ವರೆಗೆ ನಮ್ಮ ಕಾರ್ಯಕ್ರಮ ಪೂರ್ಣ ಆಗ್ತದೆ. ಈಗಾಗಲೇ ನಿಗದಿ ಆದಂತೆ ನಾವು ನೋಡ್ತಾ ಇದ್ವಿ, ಎಲ್ಲಾ ಜಿಲ್ಲೆಗಳು, ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಿನಿಂದನೂ ಕೂಡ ಜನ ಬರೋರಿದ್ದಾರೆ. ನಾವ್ ಯಾರನ್ನೇ ಸಂಪರ್ಕ ಮಾಡಿದ್ರು ಸಹ ಇಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೇವೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಪ್ರಭಾಕರ್ ಕೋರೆಜಿ ಅವರು, ಗೌರವಾಧ್ಯಕ್ಷರಾಗಿರುವಂತಹ ಗೋವಿಂದ್ ಕಾರಜೋಳ್ ಜಿ ಅವರು, ನಮ್ಮ ಶ್ರೀರಾಮುಲು ಜಿ ಅವರು, ಅದೇ ರೀತಿ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಎಲ್ಲರೂ ಕೂಡ ಇದು ಒಂದು ಕಾರ್ಯಕ್ರಮವನ್ನ ನೇತೃತ್ವವನ್ನು ವಹಿಸಿದ್ದಾರೆ. ಮಾನ್ಯ ರಾಜ್ಯದ ಎಲ್ಲ ಸಮಾಜದ ಗಣ್ಯರು ಕೂಡ ಈ ಅಭಿಮಾನೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪದೇ ಪದೇ ಆಡಳಿತ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ದೆಹಲಿ ಯಾತ್ರೆ ಯಾವ ರೀತಿ ನಡೀತಾ ಇದೆ ತಾವು ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರ ದಂಡ ಕರ್ಕೊಂಡು ದೆಹಲಿ ಯಾತ್ರೆ ಮಾಡ್ಕೊಂಡ್ ಬರ್ತಾರೆ. ಅವ್ರು ಬರ್ತಿದ್ದಂಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರು ಕೂಡ ದೆಹಲಿಗೆ ದೌಡಾಯಿಸ್ತಾ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀರಿ. 4ನೇ ತಾರೀಕಿನ ಫಲಿತಾಂಶ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಮ್ಗಂತೂ ಸಂಪೂರ್ಣ ವಿಶ್ವಾಸ ಇದೆ, ಬಾಗಲಕೋಟೆನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಹರಡುತ್ತದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಮಲ್ದು ಅರಳುವ ಮುಖೇನ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ಆಗ್ತದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಬಹುಶಃ ಈ ಫಲಿತಾಂಶ ಬಂದ ನಂತರದಲ್ಲಿ ಆಡಳಿತ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತದೆ. ಇದು ಆಡಳಿತ ಪಕ್ಷದಲ್ಲಿ ಅದನ್ನು ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ದಿನದೆಲ್ಲ ನಾವು ಮುಖಂಡರು ಚರ್ಚೆ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಇವತ್ತು ನಾಳೆ ಅದ್ರ ಬಗ್ಗೆ ಹೋರಾಟವನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಅದೇ ರೀತಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕುಡಿಯ ನೀರಿನ ಸಮಸ್ಯೆ ಏನು ಉಲ್ಬಣ ಆಗ್ತಾ ಇದೆ. ಇವತ್ತು ದನ ಕರುಗಳಿಗೂ ಕೂಡ ಇವತ್ತು ಕುಡಿಯ ನೀರು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಹೋರಾಟವನ್ನ ಕೈಗೆತ್ತಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿ ನಾಳೆಯಿಂದನೇ ಅದ್ರ ಬಗ್ಗೆ ನಾವು ಹೋರಾಟವನ್ನು ಇನ್ನು 2 ವರ್ಷ ಕಾಲ ಇದೆ ನೋಡಿ. ನನ್ನ ತಿಂಗಳಿಂದ ಯಾವ ಹೋರಾಟಗಳು ಎಲ್ಲಾ ವಿಚಾರದ ಕೂಡ ಭಾರತೀಯ ಜನತಾ ಪಾರ್ಟಿ ಕೈ ಕಟ್ಕೊಂಡು ಯಾವತ್ತೂ ಕೂಡ ಕೂತಿಲ್ಲ. ನೋಡ್ರಿ, ನಿಮಗೆ ಅಂದಾಜು ಇದೆಯೋ ಇಲ್ಲೋ, ಬೆಂಗಳೂರಿಂದ ಮೈಸೂರಿಗೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಎತ್ಕೊಂಡು ಹೋರಾಟವನ್ನು ಮಾಡಿದ್ದೇವೆ. ವಾಲ್ಮೀಕಿ ಸಮುದಾಯ
ಸ್ಥಳೀಯ ಸಮಸ್ಯೆಗಳಿಂದ ಯಾರು ಮಾಡ್ತಿಲ್ಲ. ಹೋರಾಟಗಳು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಕ್ರಿಯ ಆಗ್ಬೇಕು. ಅದು ನಾವು ಚರ್ಚೆ ಮಾಡಿದ್ದೇವೆ. ಸರ್,